ಮುಗಿಯದ ಬಂಧನ ಭಾಗ 71. ಅನ್ವಿತಾಳ ಆ ಕಣ್ಣುಗಳಲ್ಲಿದ್ದ ಪುಟ್ಟ ಭರವಸೆ ಬೆಳಕು ಕ್ಷಣಾರ್ಧದಲ್ಲಿ ಮಾಯ ಆಯಿತು. ಅವಳು ತನ್ನ ತಂದೆಯತ್ತ ನೋಡಿ ಹಠಮಾರಿಯಾಗಿ ತಲೆಯಾಡಿಸುತ್ತಾ ನನಗಸಿವಿಲ್ಲ ಅಂತ ಹೇಳಿದ್ಲು. ಆರವ್ ಮತ್ತು ಆದಿತ್ಯ ಇಲ್ಲಿಂದ ಹೊರಡದಿದ್ರೆ ನಾನು ಕೂಡ ಅವ್ರ ಜೊತೆಯಲ್ಲೇ ಇರ್ತೀನಿ. ಅವರಿಗೆ ನಾನು ಬೆಂಬಲವಾಗಿರಬೇಕು ಅನ್ನುವಂಥದ್ದು ಅವಳ ನಿಲುವಾಗಿತ್ತು. ಸುಹಾಸ್ಗೆ ತಲೆನೋವು ಶುರುವಾದಂತಾಯಿತು. ಮಕ್ಕಳಿಗೆ ಎಷ್ಟೇ ತಿಳಿ ಹೇಳೋಕೆ ಪ್ರಯತ್ನಿಸಿದ್ರೂ ಕೂಡ ಮೂವರು ಒಂದೇ ಸಮನೆ ಹಠ ಹಿಡಿದು ಅಲ್ಲೇ ಕುಳಿತುಬಿಡ್ತಾರೆ. ಬೇರೆ ಯಾವುದೇ ದಾರಿ ಇಲ್ಲದೆ ಸುಹಾಸ್ ಹೊರಗೆ ಕಾರ್ನಲ್ಲಿ ಕಾಯ್ತಾ ಇದ್ದ. ತನ್ನ ಸಹಾಯಕ ಕವಿನ್ಗೆ ಫೋನ್ ಮಾಡಿ ಎಲ್ಲರಿಗೂ ಕೂಡ ಬಿಸಿಬಿಸಿಯಾದ ಆಹಾರವನ್ನು ತಂದುಕೊಡೋಕೆ ಅಂತ ಹೇಳಿ ಆದೇಶವನ್ನು ಮಾಡ್ತಾನೆ. ಆಹಾರ ಬಂದ ತಕ್ಷಣ ಧನ್ಯವಾದಗಳು ಮಿಸ್ಟರ್ ಸುಹಾಸ್, ಆದರೆ ನಮಗೆ ನಿಜವಾಗಿಯೂ ಹಸಿವಿಲ್ಲ ಅಂತ ಹೇಳಿ ಆರವ್ ತೀರ ಸುಳ್ಳನ್ನು ಹೇಳ್ತಾನೆ. ಸುಹಾಸ್ನಿಂದ ಯಾವುದೇ ಸಹಾಯ ಪಡೆಯಲು ಅವನು ಮೊಂಡುತನದಿಂದ ನಿರಾಕರಿಸ್ತಾನೆ ಇದ್ದ. ಅಷ್ಟರಲ್ಲಿ ಸಣ್ಣವನಾದ ಆದಿತ್ಯ ತನ್ನ ಹಸಿವನ್ನು ತಡೆಯಲಾಗದೆ ಕರುಣಾಜನಕವಾಗಿ ಹೊಟ್ಟೆಯನ್ನು ಉಜ್ಜಿಕೊಳ್ಳುತ್ತಾ ತನ್ನ ಅಣ್ಣ ಹೇಳಿರುವಂತಹ ಮಾತನ್ನೇ ಪುನರಾವರ್ತಿಸಿ ಹೌದು ನಮಗೆ ಹಸಿವಿಲ್ಲ ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ಆ ಮಕ್ಕಳಿಗೆ ತನ್ನ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಕೋಪ ಬಂದಿದೆ ಅನ್ನೋಂಥದ್ದು ಸುಹಾಸ್ಗೆ ಸಂಪೂರ್ಣವಾಗಿ ಊಹಿಸಲು ಸಾಧ್ಯವಾಗುತ್ತೆ. ಮೊನ್ನೆ ಟಿವಿಯಲ್ಲಿ ಪ್ರಸಾರವಾದಂತಹ ಆ ಮದುವೆಯ ಸುದ್ದಿ ಮತ್ತು ನಡೆದ ಘಟನೆಗಳು ಆ ಮಕ್ಕಳ ಮನಸ್ಸಿನ ಮೇಲೆ ತೀವ್ರ ಕೆಟ್ಟ ಪ್ರಭಾವವನ್ನು ಬೀರಿದ್ವು. ಅದಕ್ಕೆ ಅವರಿಬ್ಬರು ತನ್ನನ್ನು ಹೀಗೆ ಶತ್ರುವಿನಂತೆ ದ್ವೇಷಿಸಿದ್ದಾರೆ. ಮಕ್ಕಳು ನಿಜಕ್ಕೂ ತುಂಬ ಕಿರಿಕಿರಿ ಉಂಟು ಮಾಡ್ತಾರೆ ಎಂದು ಸುಹಾಸ್ ಮನದಲ್ಲೇ ಕೊಣಕೊಳ್ತಾ ಇದ್ದಾನೆ. ಆದರೂ ಅವನು ಸೋಲೊಪ್ಪಿಕೊಳ್ಳದೆ ಒಂದು ತಂತ್ರ ಹೂಡ್ತಾನೆ. ನೋಡಿ, ಆ ಒಂದು ಕವರ್ನಲ್ಲಿ ಬಿಸಿಬಿಸಿಯಾದ ಆಹಾರವನ್ನು ವಿಶೇಷವಾಗಿ ನೀವಿಬ್ಬರಿಗೋಸ್ಕರ ಅಂತಲೇ ತರಿಸಿದ್ದೆ. ನೀವಿಬ್ಬರೂ ಅದನ್ನು ತಿನ್ನದಿದ್ದರೆ ಇದನ್ನು ಹಾಗೇ ತಗೊಂಡು ಹೋಗಿ ಕಸದ ಬುಟ್ಟಿಗೆ ಎಸೆಯುವುದನ್ನು ಬಿಟ್ಟು ನನಗೆ ಬೇರೆ ದಾರಿಯೇ ಇಲ್ಲ ನೋಡಿ ಅಂತ ಹೇಳಿದ ಸುಹಾಸ್. ಸುತ್ತಲೂ ಕಸದ ಬುಟ್ಟಿ ಎಲ್ಲಿದೆ ಅಂತ ಹುಡುಕುತ್ತಿರುವಂತೆ ನಟಿಸ್ತಾನೆ. ಆರವ್ ಆದಿತ್ಯ ಒಂದು ಕ್ಷಣ ತೀವ್ರವಾಗಿ ಹಿಂಜರಿತಾರೆ. ಆದರೆ ಕೊನೆಯಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ಒಳ್ಳೆಯ ಆಹಾರವನ್ನು ವ್ಯರ್ಥವಾಗಿ ಕಸದ ಬುಟ್ಟಿಗೆ ಸೇರಿಸುವುದನ್ನು ನೋಡಲು ಅವರಿಗೆ ಯಾವತ್ತೂ ಕೂಡ ಮನಸ್ಸಾಗೋದೇ ಇಲ್ಲ. ಅವರು ಆಹಾರವನ್ನು ಬಹಳವಾಗಿ ಗೌರವಿಸ್ತಾರೆ. ಹಾಗಾಗಿ ಬೇರೆ ದಾರಿ ಇಲ್ಲದೆ ಅವರು ಆಹಾರವನ್ನು ಸ್ವೀಕರಿಸೋಕೆ ಒಪ್ಕೊಂಡ್ರು. ಹುಡುಗರು ಒಂದು ಕ್ಷಣ ಹಿಂಜರಿತಾರೆ. ಆದರೆ ಕೊನೆಯಲ್ಲಿ ಅಷ್ಟೊಂದು ಒಳ್ಳೆಯ ಆಹಾರ ವ್ಯರ್ಥವಾಗಿ ಕಸದ ಬುಟ್ಟಿಗೆ ಸೇರೋದನ್ನು ನೋಡಲು ಅವರಿಗೆ ಮನಸ್ಸೇ ಆಗಲಿಲ್ಲ. ಹಾಗಾಗಿ ಬೇರೆ ದಾರಿ ಇಲ್ಲದೆ ಅವರು ಆ ಬರ್ಗರ್ಗಳನ್ನು ಸ್ವೀಕರಿಸಿ ಮತ್ತೆ ತಿನ್ನೋಕೆ ಅಂತ ಹೇಳಿ ಒಪ್ಕೊಳ್ತಾರೆ. ಅಶ್ವಿನಿ ಕೂಡ ಜಟಿಲವಾದ ಶಸ್ತ್ರಚಿಕಿತ್ಸಾ ಕೊಠಡಿಯಿಂದ ಹೊರಬಂದಾಗ ಆಕಾಶವು ಈಗಾಗಲೇ ಸಂಪೂರ್ಣವಾಗಿ ಕತ್ತಲಾಗಿತ್ತು. ತಡರಾತ್ರಿಯ ಆ ಒಂದು ಕಪ್ಪು ಆಕಾಶವನ್ನು ನೋಡ್ತಾ ಇದ್ದಾಗೆ ಮಕ್ಕಳನ್ನು ಶಾಲೆಯಿಂದ ಕರೆದುಕೊಂಡು ಹೋಗಲು ನನಗೆ ತುಂಬ ತಡವಾಗಿದೆಯಲ್ಲ ಎಂಬಂತಹ ಆತಂಕ ಮತ್ತು ಚಳಿ ಅವಳಲ್ಲಿ ಒಮ್ಮೆಲೆ ಆವರಿಸಿತು. ಹಾಗಾಗಿ ಅವಳು ತಕ್ಷಣವೇ ವೈದ್ಯಕೀಯ ಉಡುಪನ್ನು ಬದಲಾಯಿಸಿಕೊಂಡು ಆತುರಾತುರದಿಂದ ಶಿಶು ವಿಹಾರದತ್ತ ಧಾವಿಸ್ತಾಳೆ. ಅವಳು ಕಿಂಡರ್ ಗಾರ್ಡ್ನ ಪ್ರವೇಶ ದ್ವಾರಕ್ಕೆ ತಲುಪಿದಾಗ ದೂರದಲ್ಲೇ ಕೋಟ್ ಜೇಬ್ನಲ್ಲಿ ಕೈಗಳನ್ನಿಟ್ಕೊಂಡು ಬೆಂಚಿನ ಬಳಿ ನಿಂತಿದ್ದಂತಹ ಸುಹಾಸ್ನನ್ನ ಕಂಡ್ಳು. ಅವಳ ಹತ್ತಿರದಲ್ಲೇ ಮೂವರು ಮಕ್ಕಳು ಆರವ್, ಆದಿತ್ಯ ಹಾಗೂ ಪುಟ್ಟಾಣಿ ಅನ್ವಿತಾ ಒಟ್ಟಿಗೆ ತಲೆ ತಗ್ಗಿಸ್ಕೊಂಡು ಬಿಸಿಬಿಸಿಯಾಗಿ ಬರ್ಗರನ್ನು ತಿನ್ನುತ್ತಾ ಆರಾಮವಾಗಿ ಚಿಲ್ ಮಾಡ್ತಾ ಕುಳಿತಿದ್ರು. ಆ ದೃಶ್ಯವನ್ನು ನೋಡಿ ಅಶ್ವಿನಿ ಕ್ಷಣಕಾಲ ಸ್ತಬ್ಧಳಾಗಿ ನಿಂತು ಬಿಡ್ತಾಳೆ. ಅವಳ ಒಂದು ಆಗಮನದ ನೋಟವನ್ನು ಗ್ರಹಿಸಿದಂತೆ ಸುಹಾಸ್ ತಲೆ ಎತ್ತಿ ಅವಳತ್ತ ನೋಡ್ತಾನೆ. ಅದಾದ ನಂತರ ಅವನು ಮಕ್ಕಳ ಕಡೆಗೆ ತಿರುಗಿ ಏನೋ ಹೇಳ್ತಾನೆ. ತಕ್ಷಣವೇ ಮೂವರು ಮಕ್ಕಳು ಒಂದೇ ಸಮಯದಲ್ಲಿ ಬಾಗಿಲಿನತ್ತ ತಿರುಗ್ತಾರೆ. ಅಶ್ವಿನಿಯನ್ನ ನೋಡಿದೊಡನೆ ಕೈಯಲ್ಲಿ ಅರ್ಧ ತಿಂದ ಬರ್ಗರ್ಗಳನ್ನು ಹಿಡಿದುಕೊಂಡು ಮೂವರು ಅವಳತ್ತ ಓಡಿ ಹೋಗ್ತಾರೆ. ತನ್ನ ಮನಸ್ಸಿನಲ್ಲಿದ್ದ ತೀವ್ರ ಅಪರಾಧಿ ಭಾವ ಮತ್ತು ಕ್ಷಮೆಯಾಚನೆಯಿಂದ ಅಶ್ವಿನಿ ಕೆಳಗೆ ಬಾಗಿ ಮಕ್ಕಳ ತಲೆಗಳನ್ನು ಪ್ರೀತಿಯಿಂದ ಸವರುತ್ತಾ ತಡವಾಗಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ ಕಂದ ಮಗಳ ಅಂತ ಹೇಳ್ತಾಳೆ. ಆರವ್ ಮತ್ತು ಆದಿತ್ಯ ತಮ್ಮ ತಾಯಿಯ ವೈದ್ಯಕೀಯ ಕೆಲಸಗಳ ಕಾರಣದಿಂದ ಅವಳು ಖಂಡಿತ ತಡವಾಗಿ ಬರುವುದಕ್ಕೆ ಈಗಾಗಲೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವಳು ಹೇಳಿದ್ದನ್ನು ಕೇಳಿದಾಗ ಅವರು ಶಾಂತವಾಗಿ ಒಪ್ಪಿಗೆ ಸೂಚಿಸುವಂತೆ ತಲೆಯಾಡಿಸ್ತಾರೆ. ವಾಸ್ತವವಾಗಿ ಅವರು ಕೋಪಗೊಳ್ಳುವ ಬದಲು ತಮ್ಮ ತಾಯಿಯ ಆಯಾಸ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತಾತೀತರಾಗಿದ್ರು. ನಾನು ಮೊದಲು ನಿಮಗೆ ಕರೆ ಮಾಡಲು ಪ್ರಯತ್ನಿಸಿದೆ, ಆದರೆ ನೀವು ಫೋನ್ ಸ್ವೀಕರಿಸಲೇ ಇಲ್ಲ ಅಂತ ಸುಹಾಸ್ ಶಾಂತವಾಗಿ ಹೇಳ್ತಾನೆ. ಆಗ ಅಶ್ವಿನಿಗೆ ಪರಿಸ್ಥಿತಿಯ ಪ್ರಜ್ಞೆ ಬರುತ್ತೆ. ಅವಳು ಎದ್ದು ನಿಂತು ಅವನ ಕಣ್ಣುಗಳನ್ನು ನೇರವಾಗಿ ನೋಡಿ ಬಲವಂತವಾಗಿ ಮುಗುಳ್ನಗುತ್ತಾ, ನಾನು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಫೋನ್ ಆಫ್ ಮಾಡಿದೆ ಮಿಸ್ಟರ್ ಸುಹಾಸ್. ಕೊಠಡಿಯಿಂದ ಹೊರಬರುವವರೆಗೂ ಕೂಡ ನಿಮ್ಮ ಕರೆಗಳನ್ನು ನೋಡೋಕ್ಕೆ ಸಾಧ್ಯವೇ ಆಗಲಿಲ್ಲ.
ನನ್ನ ಅನುಪಸ್ಥಿತಿಯಲ್ಲಿ ಆರವ್ ಮತ್ತು ಆದಿತ್ಯರನ್ನ ಇಷ್ಟೊತ್ತು ನೋಡಿಕೊಂಡಿದ್ದಕ್ಕಾಗಿ ನಿಮಗೆ ನಿಜವಾಗಿಯೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾಳೆ. ಅಶ್ವಿನಿಯ ಮುಖ ತೀವ್ರ ದಣಿವಿನಿಂದ ಬಿಡಿಸಿಕೊಂಡಿರುವುದನ್ನು ಗಮನಿಸಿರುವಂಥ ಸುಹಾಸ್ ಕೊಂಚ ಉಬ್ಬುಗಂಟಾಕಿರ್ತಾನೆ. ಅದರಲ್ಲಿ ಧನ್ಯವಾದ ಹೇಳುವಂತಹ ಅಗತ್ಯವೇನೂ ಇಲ್ಲ, ಅದನ್ನು ಮಾಡುವುದು ನನ್ನ ಕರ್ತವ್ಯವಾಗಿತ್ತು ಅಷ್ಟೆ. ಏನೇ ಆದರೂ ನೀವು ಇಷ್ಟು ದಿನ ನನ್ನ ಮಗಳು ಅನ್ವಿತಾಳನ್ನು ಒಬ್ಬ ಸ್ವಂತ ಮಗಳಂತೆ ನೋಡ್ಕೊಂಡಿದ್ದೀರಲ್ವಾ, ಸೊ ಹಾಗಾಗಿ ಅಂತ ಹೇಳಿ ಸುಹಾಸ್ ಉತ್ತರಿಸ್ತಾನೆ. ಅವರಿಬ್ಬರ ನಡುವೆ ಮಾತನಾಡಲು ಹೆಚ್ಚೇನು ಉಳಿದಿರಲಿಲ್ಲ. ಅಶ್ವಿನಿಯು ತೀವ್ರವಾಗಿ ದಣಿದಿದ್ಲು, ಹಾಗಾಗಿ ಅವರೊಂದಿಗೆ ಕೆಲವೊಂದಷ್ಟು ಔಷಧೋಪಚಾರಿಕ ಮಾತುಗಳನ್ನು ಮುಗಿಸಿದ ನಂತರ ಅವಳು ಸ್ವಲ್ಪ ಹಿಂದೆ ನಿಂತು ತಲೆಯಾಡಿಸ್ತಾಳೆ. ಸರಿ, ನಾನು ಈಗ ಆರವ್ ಮತ್ತು ಆದಿತ್ಯರನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಾದ ನಂತರ ಆರವ್ ಮತ್ತು ಆದಿತಿ ಇಬ್ಬರು ಕೂಡ ಸುಹಾಸ್ಗೆ ಅತ್ಯಂತ ಗೌರವದಿಂದ ಕೂಡ ಬೀಳ್ಕೊಡ್ತಾರೆ. ಆದರೆ ಪುಟ್ಟ ಅನ್ವಿತಾ ಮಾತ್ರ ತನ್ನ ದೊಡ್ಡ ದುಂಡಗಿನ ಕಣ್ಣುಗಳಿಂದ ಅಶ್ವಿನಿಯನ್ನೇ ತುಂಬ ಆಸೆಗಣ್ಣಿನಿಂದ ಮಾತ್ರ ನೋಡ್ತಾನೇ ಇದ್ಲು. ಆ ಪುಟ್ಟ ಹುಡುಗಿ ಅವಳನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋಕೆ ಅಂತ ಹೇಳಿ ಸಿದ್ಧ ಇರಲಿಲ್ಲ. ಅನ್ವಿತಾಳ ಮುಖ ನೋಡಿ ಅಶ್ವಿನಿಯ ಹೃದಯ ಕ್ಷಣಕಾಲ ಕರಗುತ್ತೆ. ಅವಳು ತಲೆಬಾಗಿ ಅನ್ವಿತಾಳ ತಲೆಯನ್ನು ಸವರ್ತಾಳೆ. ಒಳ್ಳೆಯ ಮಗುವಾಗಿರೋ ಅನ್ವಿತಾ, ನಿನ್ನ ತಂದೆ ಜೊತೆ ಮನೆಗೆ ಹೋಗು. ಆರವ್ ಮತ್ತು ಆದಿತ್ಯ ನಾಳೆ ನಿನ್ನ ಜೊತೆ ಖಂಡಿತ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದೇ ಬರ್ತಾರೆ, ಸರಿನಾ? ಅಷ್ಟರಲ್ಲಿ ಆರವ್ ತಾಯಿಯ ಕೈ ಹಿಡಿದು, ಅಮ್ಮ ನೀವು ಇಷ್ಟೊಂದು ಹೊತ್ತು ಕೆಲಸ ಮಾಡ್ತಿದ್ದೀರಲ್ವ, ತುಂಬ ಸುಸ್ತಾಗಿದೆಯಾ ನಿಮಗೆ, ಊಟ ಮಾಡಿದ್ರಾ ಅಂತ ಕಳವಳದಿಂದ ಕೇಳ್ತಾ ಇದ್ದಾನೆ. ನನಗೇನು ಸುಸ್ತಾಗಿಲ್ಲ ಕಂದ, ಅಶ್ವಿನಿ ನಗುತ್ತಾ ಉತ್ತರಿಸ್ತಾಳೆ. ಅವಳು ಹಾಗೆ ಹೇಳಿದರೂ ಕೂಡ ಅವಳ ದೇಹವು ನಿಜವಾಗಿಯೂ ತೀವ್ರವಾಗಿ ದಣಿದಿತ್ತು. ಅವಳ ಮಕ್ಕಳ ಪ್ರೀತಿ ಮತ್ತು ಸಾಮೀಪ್ಯವಿಲ್ಲದಿದ್ದರೆ ಅವಳಿಗೆ ತನ್ನ ಕೈಯನ್ನು ಎತ್ತುವಷ್ಟು ಶಕ್ತಿಯೂ ಕೂಡ ಅವಳಿಗೆ ಇರ್ತಾ ಇರಲಿಲ್ಲ. ಹಲವು ವರ್ಷಗಳ ಹಿಂದೆ ಅವಳ ಮಕ್ಕಳ ಹೆರಿಗೆಯ ಸಮಯದಲ್ಲಿ ಉಂಟಾದಂತಹ ಒಂದು ತೀವ್ರವಾದ ತೊಡಕಿನ ಕಾರಣ ಅವಳು ಬಹಳಷ್ಟು ರಕ್ತವನ್ನು ಕಳೆದುಕೊಂಡು ರಕ್ತಹೀನವಾಗಿಬಿಟ್ಟಿದ್ಲು. ಪರಿಣಾಮವಾಗಿ ಅವಳ ದೇಹವು ಮೊದಲಿನಿಂದಲೂ ಕೊಂಚ ದುರ್ಬಲವಾಗಿಯೇ ಇತ್ತು. ಅದಕ್ಕಾಗಿ ಅವಳು ಇಂತಹ ಸುದೀರ್ಘವಾದ ಶಸ್ತ್ರಚಿಕಿತ್ಸೆಗೆ ಒಳಗಾದಾಗಲೆಲ್ಲ ಸಂಪೂರ್ಣವಾಗಿ ದಣಿದು ಸೊರಗಿ ಹೋಗ್ತಾ ಇದ್ಲು ಮತ್ತು ಚೇತರಿಸಿಕೊಳ್ಳಲು ಸಾಕಷ್ಟು ವಿಶ್ರಾಂತಿಯ ಅಗತ್ಯವೂ ಕೂಡ ಅವಳಿಗೆ ಇರ್ತಾ ಇತ್ತು. ಯಾಕನ್ವಿತಾ, ನೀನಿನ್ನೂ ಮನೆಗೆ ಹೋಗಲಿಲ್ವೇ? ಅಶ್ವಿನಿ ಗೊಂದಲದಿಂದ ಅನ್ವಿತಾಳನ್ನು ನೋಡುತ್ತಾ ಕೇಳಿದ್ಲು. ಸುಹಾಸ್ ಅವಳನ್ನು ಕರೆದುಕೊಂಡು ಹೋಗಲು ಈಗಾಗಲೇ ಬಂದಿದ್ದನು. ಹಾಗಾದರೆ ಅವಳು ಇನ್ನೂ ಮನೆಗೆ ಯಾಕೆ ಹೋಗಲಿಲ್ಲ? ಇಲ್ಲ, ಆರವ್ ಮತ್ತು ಆದಿತ್ಯರನ್ನು ನೋಡ್ಕೊಳ್ಳೋಕೆ ಅವನು ಇಲ್ಲಿ ಸಭ್ಯತೆಯಿಂದ ಉಳಿದುಕೊಂಡಿದ್ದಾನೆ. ಆ ತೀರ್ಮಾನಕ್ಕೆ ಬರುತ್ತಿದ್ದಂತೆ ಅಶ್ವಿನಿಯ ಮನಸ್ಸಿನಲ್ಲಿ ಹಲವಾರು ಮಿಶ್ರ ಭಾವನೆಗಳು ಕೂಡ ಮೂಡಿದವು. ಸುಹಾಸ್ ಯಾವಾಗ ಅವರ ಹತ್ರ ಬಂದು ನಿಂತನೆಂದು ಯಾರಿಗೂ ಕೂಡ ತಿಳಿಲಿಲ್ಲ. ಆದರೆ ಅಶ್ವಿನಿಯ ಆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅವನು ತೀರಾ ಸಹಜ ಧ್ವನಿಯಲ್ಲಿ, ಅನ್ವಿತಾ ನಿಮ್ಮನ್ನು ಬಿಟ್ಟು ಬರಲು ಸಂಪೂರ್ಣವಾಗಿ ನಿರಾಕರಿಸ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಉತ್ತರಿಸ್ತಾನೆ. ಅದನ್ನು ಕೇಳಿರುವಂತಹ ಅಶ್ವಿನಿಗೆ ದಿಗ್ಭ್ರಮೆಗೊಳ್ಳದೆ ಇರೋಕ್ಕೆ ಆಗಲಿಲ್ಲ. ಆದರೆ ಇಷ್ಟೆಲ್ಲ ದೂರವಿಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಪುಟ್ಟ ಜೀವ ಮಾತ್ರ ನಾನು ಯಾಕೆ ಈಗ ಹಚ್ಕೊಂಡ್ಬಿಟ್ಟಿದೆ, ನಾನು ಎಷ್ಟೇ ದೂರ ಹೋದ್ರೂ ಯಾಕಷ್ಟು ಹತ್ರ ಬರ್ತಿದೆ ಅನ್ನೋ ಆಲೋಚನೆ ಅವಳ ಮನಸ್ಸಿನಲ್ಲಿ ತಕ್ಷಣವೇ ಹೊಳಿತು. ಅಶ್ವಿನಿ ಹೇಳಿದ ಮಾತನ್ನು ಕೇಳಿದ ಮೇಲೆ ಪುಟ್ಟ ಅನ್ವಿತಾ ವಿಧೇಯತೆಯಿಂದ ತಲೆಯಾಡಿಸಿ, ಬಾಯ್ ಬಾಯ್ ಅಶ್ವಿನಿ ಆಂಟಿ ಅಂತ ತನ್ನ ಸಿಹಿಯಾದ ಬಾಲಿಶ ಧ್ವನಿಯಲ್ಲಿ ಹೇಳ್ತಾಳೆ. ನಾಳೆ ಸಿಗೋಣ ಕಂದ ಅಂತ ಉತ್ತರಿಸಿ ಅಶ್ವಿನಿಯ ಹೃದಯ ಅನ್ವಿತಾಳ ಒಂದು ಸುಂದರ ಧ್ವನಿಯನ್ನು ಕೇಳಿ ಇನ್ನಷ್ಟು ಮೃದುವಾಗುತ್ತೆ. ಹಾಗೆ ಹೇಳುತ್ತಾ ಅಶ್ವಿನಿ ತನ್ನಿಬ್ಬರು ಮಕ್ಕಳ ಕೈಗಳನ್ನು ಪ್ರೀತಿಯಿಂದ ಹಿಡಿದುಕೊಂಡು ಮನೆಗೆ ಹೊರಟೋದ್ಲು. ಅವರು ಮೂವರು ದೂರ ಸಾಗಿ ಹೊರಟು ಹೋಗುವುದನ್ನೇ ನೋಡ್ತಿರುವಂತಹ ಸುಹಾಸ್ನ ಕಣ್ಣುಗಳಲ್ಲಿನ ಭಾವನೆಗಳನ್ನು ಓದಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ಅನ್ವಿತಾಳನ್ನು ಅಶ್ವಿನಿಯ ಮನೆಯಿಂದ ಕರೆತಂದ ನಂತರ ಅವರಿಬ್ಬರು ಮತ್ತೆ ಹೀಗೆ ಮುಖಾಮುಖಿ ಆಗ್ತಾ ಇರೋವಂಥದ್ದು ಇದೇ ಮೊದಲಾಗಿತ್ತು. ಮೊದಲ ಭೇಟಿಯಲ್ಲೇ ಆ ಹುಡುಗಿ ತನ್ನನ್ನು ಹೇಗೆ ಅಪರಿಚಿತನಂತೆ ನಡೆಸ್ಕೊಂಡಿದ್ದಾಳೋ ಈಗಲೂ ಅದೇ ರೀತಿ ನಡೆಸ್ಕೊಳ್ತಿದ್ದಳು. ತಾನು ಇಂದು ಶಾಲೆಯಲ್ಲಿ ಆ ಇಬ್ಬರು ಹುಡುಗರನ್ನು ನೋಡಿಕೊಳ್ಳಲು ಸಹಾಯ ಮಾಡದೆ ಹೋಗಿದ್ರೆ ಅವಳು ತನ್ನ ಬಳಿ ಬಂದು ಮಾತನಾಡಲು ಸಹ ಆಕೆ ಹಿಂಜರಿತಾ ಇದ್ಲು, ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಎಂಬುದು ಸುಹಾಸ್ಗೆ ತುಂಬ ಸ್ಪಷ್ಟವಾಗಿ ಅರ್ಥ ಹೋಗಿತ್ತು. ಯಾಕಂದರೆ ತನ್ನ ಮಾಜಿ ಹೆಂಡತಿಯ ಮನಸ್ಥಿತಿ, ಅವಳ ಈಗ ನಡ್ಕೊಳ್ತಾ ಇರೋದಕ್ಕೆ ರೀತಿ, ಕಾರಣ ಏನು ಅಂತ ಅವನಿಗೆ ಸರಿಯಾಗಿ ಗೊತ್ತಿತ್ತು. ಅನ್ವಿತಾ ಕೊಂಚ ಹೊತ್ತು ಕಾಯ್ತಾ ಇದ್ರೂ ಕೂಡ ತನ್ನ ತಂದೆ ಅಲ್ಲಿಯೇ ಚಲನಾರಹಿತವಾಗಿ ಆಲೋಚಿಸುತ್ತಾ ನಿಂತಿರುವುದನ್ನು ನೋಡಿ ಗೊಂದಲದಿಂದ ಅವನ ಕೈಯನ್ನು ಜೋರಾಗಿ ಕುಲ್ಕಾಡ್ತಾಳೆ. ಆಗ ಸುಹಾಸ್ ತಕ್ಷಣವೇ ಪ್ರಜ್ಞೆಗೆ ಮರಳುತ್ತಾನೆ. ಅವನು ಪ್ರೀತಿಯಿಂದ ತನ್ನ ಮಗಳನ್ನು ಎತ್ಕೊಂಡು ಕಾರ್ ಪಾರ್ಕಿಂಗ್ನತ್ತ ನಡ್ಕೊಂಡು ಹೋಗ್ತಾ ಇದ್ದಾನೆ.
ಈ ಕಡೆ ಮನೆಗೆ ಬಂದ ತಕ್ಷಣ ಅಶ್ವಿನಿ ತನ್ನಿಬ್ಬರು ಗಂಡು ಮಕ್ಕಳನ್ನು ಮಲಗಿಸಿ ಅವರಿಗೆ ನಿದ್ರೆ ಆವರಿಸುವಂತೆ ಮಾಡ್ತಾಳೆ. ಅಂದರೆ ತಟ್ಟಿ ಮಲಗಿಸ್ತಾಳೆ. ಆದರೆ ಮಕ್ಕಳು ನಿದ್ರಿಸಿದ ತಕ್ಷಣವೇ ಅವಳಿಗೆ ತನ್ನ ದೇಹ ಸಂಪೂರ್ಣವಾಗಿ ನೋಯ್ತಾ ಇರುತ್ತೆ. ಆ ಒಂದು ನೋವಿನಲ್ಲಿ ಮೂರ್ಛೆ ಹೋಗುತ್ತಿರುವಂತೆ ಭಾಸವಾಗುತ್ತೆ. 7 ಗಂಟೆಗಳು ಹೆಚ್ಚು ಕಾಲ ನಡೆದಂತಹ ಒಂದು ಸಂಕೀರ್ಣ ಶಸ್ತ್ರಚಿಕಿತ್ಸೆಯ ನಂತರ ಆ ಮಾನಸಿಕ ಒತ್ತಡವು ಅವಳ ದುರ್ಬಲ ದೇಹದ ಮೇಲೆ ತೀವ್ರ ಪರಿಣಾಮ ಬೀರಿತ್ತು. ಅದಕ್ಕೆ ಜೊತೆಯಾಗಿ ಹಲವು ವರ್ಷಗಳ ಹಿಂದೆ ಹೆರಿಗೆಯ ಸಮಯದಲ್ಲಿ ಉಂಟಾಗಿದ್ದಂತಹ ಹಳೆಯ ರಕ್ತದ ನಷ್ಟ ಅಂದರೆ ರಕ್ತಹೀನತೆ, ಗಾಯಗಳು, ಶಾರೀರಿಕ ದೌರ್ಬಲ್ಯ ಇನ್ನೂ ಸಂಪೂರ್ಣವಾಗಿ ಶಮನಗೊಂಡಿರಲಿಲ್ಲ. ಅವಳು ಕಷ್ಟಪಟ್ಟು ಹಾಸಿಗೆ ಮೇಲೆ ಹೊರ್ಕೊಳ್ಳೋಕೆ ಪ್ರಯತ್ನಿಸಿದಂಗೆ ಅವಳ ಫೋನ್ ಹಠಾತ್ತಾಗಿ ರಿಂಗ್ ಆಯಿತು. ಮೊಬೈಲ್ ಪರದೆ ಮೇಲೆ ಸುಹಾಸ್ ಅನ್ನೋ ಹೆಸರು ಮಿಂಗ್ತಾ ಇದೆ. ಅಶ್ವಿನಿ ತೀವ್ರ ಹಿಂಜರಿಕೆಯಿಂದಲೇ ಕರೆಯನ್ನು ಸ್ವೀಕರಿಸಿ, ಹೇಳಿ ಮಿಸ್ಟರ್ ಸುಹಾಸ್ ಅಂತ ಹೇಳಿದ್ಲು. ಅವಳ ಅತಿಯಾದ ದುರ್ಬಲ ಹಾಗೂ ಬಿಗಿಯಾದ ಧ್ವನಿಯನ್ನು ಕೇಳಿ ಕರೆಯ ಇನ್ನೊಂದು ತುದಿಯಲ್ಲಿದ್ದ ಸುಹಾಸ್ನ ಹೃದಯ ಒಂದು ಕ್ಷಣ ನಿಂತು ಹೋದಂಗಾಯಿತು. ಅಶ್ವಿನಿ, ನಿಮ್ಮ ಧ್ವನಿ ಯಾಕೆ ಇಷ್ಟೊಂದು ಕ್ಷೀಣಿಸಿದೆ? ನಿಮ್ಗೇನಾಗ್ತಾ ಇದೆ ಅಂತ ಕಳವಳದಿಂದ ಕೇಳ್ತಾನೆ. ಏನೂ ಇಲ್ಲ, ಇಷ್ಟು ಹೊತ್ತು ಆಪರೇಟಿಂಗ್ ಥಿಯೇಟರ್ನಲ್ಲಿ ನಿರಂತರವಾಗಿ ಕೆಲಸ ಮಾಡಿದ್ದೀನಿ ಅಷ್ಟೇ, ಅದೊಂದು ಆಯಾಸ ಎಂದು ಅವಳು ತನ್ನ ಸ್ಥಿತಿಯನ್ನು ನಿಭಾಯಿಸೋಕೆ ಪ್ರಯತ್ನಿಸಿದ್ಲು. ಆದರೆ ಸುಹಾಸ್ ಮಾತ್ರ ಅವಳ ಮಾತನ್ನು ನಂಬೋಕೆ ಸಿದ್ಧನೇ ಇರಲಿಲ್ಲ. ಸಂಜೆಯಿಂದಲೂ ಅವಳ ಮುಖ ನೋಡ್ತಿದ್ರೆ ಆ ಮುಖ ಬಿಳಿಚ್ಕೊಂಡ ನೋಟ, ಮಕ್ಕಳಿಗಾಗಿ ಅವಳು ತೋರಿಸಿದ ಹಠವನ್ನು ಅವನು ನೆನಪಿಸ್ಕೊಳ್ತಾ ಇದ್ದಾನೆ. ಅವಳನ್ನು ಶಾಲೆಯಲ್ಲೇ ನೋಡಿದಾಗ ಒಬ್ಬ ರೋಗಿ ಥರ ಕಾಣ್ತಾ ಇದ್ಲು. ನಾನು ತಕ್ಷಣವೇ ನಿಮ್ಮ ಮನೆಗೆ ಬರ್ತಿದ್ದೀನಿ ಅಂತ ಹೇಳಿದ ಸುಹಾಸ್ ಅವಳ ಯಾವುದೇ ಪ್ರತಿಕ್ರಿಯೆಗೆ ಕಾಯದೆ ತಕ್ಷಣವೇ ಕರೆಯನ್ನು ಕಡಿತಗೊಳಿಸ್ತಾನೆ. ಮುಂದಿನ 20 ನಿಮಿಷಗಳಲ್ಲಿ ಅಶ್ವಿನಿಯ ಮನೆಗೆ ಕರಗಂಟೆ ಜೋರಾಗಿ ಬಾರಿಸುತ್ತೆ. ಅಶ್ವಿನಿ ಅತ್ಯಂತ ನಿಧಾನವಾಗಿ ಎದ್ದು ಬಂದು ಬಾಗಿಲನ್ನು ತೆರೀತಾಳೆ. ಸುಹಾಸ್ ತೀವ್ರ ಆತಂಕದಿಂದ ಅವಳ ಎದುರು ನಿಂತಿರ್ತಾನೆ. ಅಶ್ವಿನಿ ಅವನನ್ನು ನೋಡ್ತಿದ್ದ ಹಾಗೆ, ನಾನು ಚೆನ್ನಾಗಿದ್ದೀನಿ ಅಂತಲೇ ಹೇಳಿದೆ ಅಲ್ವಾ, ನೀವ್ಯಾಕೆ ಬಂದ್ರಿ ಅಂತ ಹೇಳ್ಬಿಟ್ಟು ಮಾತು ಮುಗಿಸೋ ಅಷ್ಟರಲ್ಲೇ ಅವಳ ಕಣ್ಣುಗಳ ಮುಂದೆ ಕತ್ತಲೆ ಕವಿಯುತ್ತೆ. ಅವಳು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳಲು ಹೊರಟಾಗ ಸುಹಾಸ್ ತಕ್ಷಣವೇ ಚುರುಕಾಗಿ ತನ್ನ ಬಲವಾದ ತೋಳುಗಳಲ್ಲಿ ಅವಳನ್ನು ಭದ್ರವಾಗಿ ಹಿಡಿದುಕೊಳ್ತಾನೆ. ಅವನು ಅವಳನ್ನು ಪ್ರೀತಿಯಿಂದ ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ತಕ್ಷಣವೇ ತನ್ನ ಕುಟುಂಬದ ವೈದ್ಯರಿಗೆ ಕರೆ ಮಾಡ್ತಾನೆ. ವೈದ್ಯರು ಧಾವಿಸಿ ಬಂದು ಅಶ್ವಿನಿಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ಅತಿಯಾದ ದೈಹಿಕ ಪರಿಶ್ರಮ ಮತ್ತು ರಕ್ತಹೀನತೆ ಆಗಿರೋದ್ರಿಂದ ಇದಕ್ಕೆ ಮುಖ್ಯವಾದ ಕಾರಣ ಅನಿಮಿಯಾ ಅಂತ. ಅವರಿಗೆ ಸಂಪೂರ್ಣವಾದ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರದ ಅಗತ್ಯವಿದೆ. ಈ ದೀರ್ಘಕಾಲದ ದೌರ್ಬಲ್ಯಕ್ಕೆ ಮೂಲ ಕಾರಣ ಅವರು ಕೆಲವೊಂದಷ್ಟು ವರ್ಷಗಳ ಹಿಂದೆ ಅನುಭವಿಸಿರುವಂತಹ ತೀವ್ರವಾದ ರಕ್ತಸ್ರಾವ ಅಂತ ಹೇಳಿ ಅಗತ್ಯ ಪ್ರಿಸ್ಕ್ರಿಪ್ಷನನ್ನು ನೀಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ವೈದ್ಯರ ಮಾತುಗಳು ಸುಹಾಸ್ನ ಮನಸ್ಸಿನಲ್ಲಿ ಹಲವು ಆಳವಾದ ಪ್ರಶ್ನೆಗಳನ್ನು ಹುಟ್ಟುಹಾಕ್ತವೆ. ಹಲವು ವರ್ಷಗಳ ಹಿಂದೆ ಸಂಭವಿಸಿದಂತಹ ರಕ್ತದ ನಷ್ಟವೇ ಅಷ್ಟಕ್ಕೂ ಅವಳಿಗೆ ಏನಾಗಿತ್ತು ಅಂತ ಯೋಚಿಸುತ್ತಾ ಸುಹಾಸ್ ಮಲಗಿದ್ದ ಅಶ್ವಿನಿಯ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ. ನಂತರ ಅವಳ ಬ್ಯಾಗ್ನಲ್ಲಿದ್ದಂತಹ ವೈದ್ಯಕೀಯ ಫೈಲ್ಗಳನ್ನು ಹಾಗೂ ಅವಳ ಹಳೆಯ ವೈದ್ಯಕೀಯ ಒಂದು ಇತಿಹಾಸ ಅಂದರೆ ಮೆಡಿಕಲ್ ಹಿಸ್ಟ್ರಿಯನ್ನು ಪರಿಶೀಲಿಸೋಕೆ ಅಂತ ಹೇಳಿಬಿಟ್ಟು ಪ್ರಾರಂಭಿಸ್ತಾನೆ. ಆಗ ಅವನಿಗೆ ಸಂಪೂರ್ಣ ಜಗತ್ತನ್ನೇ ಬುಡಮೇಲು ಮಾಡುವಂತಹ ಆಘಾತಕಾರಿ ಹಳೆಯ ವೈದ್ಯಕೀಯ ವರದಿಯೊಂದು ಸಿಕ್ಕುತ್ತೆ. 6 ವರ್ಷಗಳ ಹಿಂದೆ ಅಶ್ವಿನಿ ಹೆರಿಗೆಯಾದಾಗ ಅವಳಿಗೆ ಜನಿಸಿದ್ದು ಕೇವಲ 2 ಗಂಡು ಮಕ್ಕಳಲ್ಲ, ಬದಲಿಗೆ ತ್ರಿವಳಿ ಮಕ್ಕಳು. ಅವಳಿಗೆ 3 ಜನ ಮಕ್ಕಳು ಜನಿಸಿದರು. ಆಘಾತದಿಂದ ಎಪ್ಪುಗಟ್ಟಿದಂತಹ ಸುಹಾಸ್ ನಡುಗುವ ಕೈಗಳಿಂದ ಆ ಫೈಲನ್ನು ಇನ್ನಷ್ಟು ಗಮನವಿಟ್ಟು ಓದ್ತಾನೆ. ಆ ಅಶ್ವಿನಿಗೆ ಜನಿಸಿರ್ತಕ್ಕಂತಹ ಆ 3 ಮಕ್ಕಳಲ್ಲಿ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಇತ್ತು. ಆ ಹೆಣ್ಣು ಮಗುವೇ ಇಂದಿನ ಅನ್ವಿತಾ. ತನ್ನ ಕೈಯಲ್ಲಿದ್ದ ವರದಿಯನ್ನು ನೋಡಿ ಸುಹಾಸ್ನ ಕಣ್ಣುಗಳಲ್ಲಿ ನೀರು ಅನ್ನೋದು ಜಾರುತ್ತೆ. ಇಷ್ಟು ದಿನ ತಾನು ಅನಾಥೆ ಎಂದು ಸಾಕ್ತಿದ್ದ ಅನ್ವಿತಾ ವಾಸ್ತವವಾಗಿ ತನ್ನ ಮತ್ತು ಅಶ್ವಿನಿಯ ಸ್ವಂತ ಮಗಳು ಎಂಬಂಥ ಸತ್ಯ ಅವನಿಗೆ ಸಾಬೀತಾಗಿತ್ತು. ಕೊನೆಗೂ ಪ್ರಜ್ಞೆ ಬಂದ ಅಶ್ವಿನಿ ಕಣ್ಣು ಬಿಟ್ಟಾಗ ಸುಹಾಸ್ ತನ್ನ ಪಕ್ಕದಲ್ಲೇ ಕುಳಿತಿದ್ದನ್ನು ನೋಡಿ ಒಂದು ಕ್ಷಣ ಆಘಾತಕ್ಕೆ ಒಳಗಾಗ್ತಾಳೆ. ಮಿಸ್ಟರ್ ಸುಹಾಸ್, ನೀವಿನ್ನೂ ಹೊರಡಲೇ ಇಲ್ವೇ? ನಿಮಗೇನಾದರೂ ಕೆಲಸ ಇರುತ್ತೇನೋ ಅಂತ ಅವಳು ಕ್ಷೀಣ ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ಲು. ಸುಹಾಸ್ ತಕ್ಷಣವೇ ಅವಳ ಕೈಗಳನ್ನು ಅತ್ಯಂತ ಬಿಗಿಯಾಗಿ ಹಿಡಿದುಕೊಳ್ತಾನೆ. ಅವನ ಧ್ವನಿ ದುಃಖದಿಂದ ಬಿರುಕು ಬಿಟ್ಟಿತ್ತು. ಅಶ್ವಿನಿ, ನನ್ನನ್ನು ಕ್ಷಮಿಸಿಬಿಡು. ಅಂದು ನಿಮ್ಮಿಂದ ಬೇರ್ಪಟ್ಟ ನಮ್ಮ ಪುಟ್ಟ ಮಗಳು ಅನ್ವಿತಾ ಹಾಗೂ ನನ್ನ ರಕ್ತದ ಮಕ್ಕಳಾದ ಆರೋ ಮತ್ತು ಆದಿತ್ಯ. ಸುಹಾಸ್ನ ಆ ನಡುಗುವ ಮಾತುಗಳನ್ನು ಕೇಳ್ತಿದ್ದಾಗೆ ಅಶ್ವಿನಿಯ ಮುಖ ಸಂಪೂರ್ಣವಾಗಿ ಆಘಾತದಿಂದ ಎಪ್ಪುಗಟ್ಟುತ್ತೆ. ಅವನ ಮನೆಯವರು ಅವನಿಗೆ ಆ ಮಗು ಸತ್ತು ಹುಟ್ಟಿದೆ ಅಂತ ಹೇಳಿದ್ರು. ಆದರೆ ತನ್ನ ಅನುಮಾನಗಳನ್ನು ಸಂಪೂರ್ಣವಾಗಿ ಖಚಿತಪಡಿಸಿಕೊಳ್ಳೋಕೆ ಸುಹಾಸ್ ತಕ್ಷಣವೇ ತನ್ನ ವಿಶ್ವಾಸಾರ್ಹ ಖಾಸಗಿ ತನಿಖಾಧಿಕಾರಿಗೆ ಕರೆಯನ್ನು ಮಾಡ್ತಾನೆ.
6 ವರ್ಷಗಳ ಹಿಂದಿನ ಅಶ್ವಿನಿಯ ಹೆರಿಗೆಯ ಎಲ್ಲ ಆಸ್ಪತ್ರೆ ದಾಖಲೆಗಳು ಮುಂದಿನ 1 ಗಂಟೆಯೊಳಗೆ ನನಗೆ ತಲುಪಬೇಕು ಮತ್ತು ಮುಖ್ಯವಾಗಿ ಅನ್ವಿತಾಳನ್ನು ಎತ್ತ ತಾಯಿಯಿಂದ ಬೇರ್ಪಡಿಸಿದ್ದು ಹೇಗೆ ಎಂಬಂತಹ ಒಂದು ಸಂಪೂರ್ಣ ಸತ್ಯ ನನಗೆ ಬೇಕು ಅಂತ ಹೇಳಿ ಆಜ್ಞಾಪನೆ ಮಾಡ್ತಾನೆ. ಸುಹಾಸ್ ಅಶ್ವಿನಿಯ ಪಕ್ಕದಲ್ಲೇ ಕುಳಿತು ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದು ಕಾಯ್ತಾ ಇದ್ದಾನೆ. ಅವನ ಹೃದಯ ಸಾಮಾನ್ಯಕ್ಕಿಂತ ಅತ್ಯಂತ ವೇಗವಾಗಿ ಬಡಿತಾ ಇತ್ತು. ಬೆಳಗ್ಗೆ ಸರಿಯಾಗಿ ಸುಮಾರು 4 ಗಂಟೆಗೆ ಅವನ ಫೋನ್ಗೆ ಆ ಒಂದು ತನಿಖಾಧಿಕಾರಿಯಿಂದ ಅತ್ಯಂತ ಆಘಾತಕಾರಿ ವರದಿ ಕೂಡ ಬರುತ್ತೆ. ಅದರಲ್ಲಿ ಆ ಕಟುಸತ್ಯ ಭುಗಿಲೆದ್ದಿತ್ತು. 6 ವರ್ಷಗಳ ಹಿಂದೆ ಆರತಿ ಮತ್ತು ಗಾಯತ್ರಿ ಅವರ ಕುತಂತ್ರದಿಂದಾಗಿ ಅಶ್ವಿನಿಗೆ ಜನಿಸಿದ ತ್ರಿವಳಿ ಮಕ್ಕಳಲ್ಲಿ 3ನೇ ಮಗಳಾದ ಅನ್ವಿತಾಳನ್ನ ಮಗು ಸತ್ತು ಹೋಯಿತು ಅಂತ ಹೇಳಿ ಸುಳ್ಳು ಹೇಳಿ ಅಶ್ವಿನಿಯಿಂದ ಬಲವಂತವಾಗಿ ಬೇರ್ಪಡಿಸಲಾಗಿರುತ್ತೆ. ಆ ನಂತರ ಕಾವ್ಯ ತಾನು ಎಲ್ಲೋ ಮಗುವನ್ನು ದತ್ತು ಪಡೆದಿರುವುದಾಗಿ ಸುಳ್ಳು ಕತೆ ಕಟ್ಟಿ ಸುಹಾಸ್ಗೆ ತಂದು ಒಪ್ಪಿಸಿದ್ದು ಅದೇ ಸ್ವಂತ ಮಗುವನ್ನು. ಅಷ್ಟೇ ಅಲ್ಲ, ಇಂದು ತನ್ನ ಕಣ್ಣೆದುರು ಬೆಳೆಯುತ್ತಿರುವ ಆರವ್ ಮತ್ತು ಅತ್ತೆ ಬೇರೆ ಯಾರೂ ಅಲ್ಲ, ಸುಹಾಸ್ನ ಸ್ವಂತ ರಕ್ತದ ಮಕ್ಕಳು. ಆ ಸತ್ಯವು ಸುಹಾಸ್ನ ಹೃದಯವನ್ನು ಉರಿಯುವ ಬೆಂಕಿಯಂತೆ ಪ್ರವೇಶಿಸಿತ್ತು. ತನ್ನ ಸ್ವಂತ ಮಗಳನ್ನು ಅವಳ ಹೆತ್ತ ತಾಯಿಯಿಂದ ಬೇರ್ಪಡಿಸಿ ತಂದೆಯಾಗಿದ್ದು ಅವಳನ್ನು ಅನಾಥೆಯಂತೆ ಬೆಳೆಸಿದ್ದಂತಹ ಆ ಒಂದು ಕ್ರೌರ್ಯದ ಬಗ್ಗೆ ಯೋಚಿಸಿ ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋಗ್ತವೆ. ಅಷ್ಟರಲ್ಲಿ ಅಶ್ವಿನಿ ನಿಧಾನವಾಗಿ ಕಣ್ಣು ಬಿಡುತ್ತಾ ಎಚ್ಚರಗೊಂಡ್ಳು. ಸುಹಾಸ್ ತೀವ್ರವಾಗಿ ತೊಂದರೆಗೊಳಗಾದ ಕಣ್ಣುಗಳಿಂದ ಅವಳ ಕೈಗಳನ್ನು ಹಿಡಿದುಕೊಳ್ತಾನೆ. ಸುಹಾಸ್ ಹೇಳಿದ ಮಾತುಗಳು ಅಶ್ವಿನಿಯ ಕಿವಿಗೆ ಒಂದು ರೀತಿ ಸಿಡಿಲಿನಂತೆ, ಕಾದ ಸೀಸದಂತೆ ಕೇಳಿಸ್ತು. ಹಾಂ, ಏನು ಹೇಳ್ತಿದೀಯಾ ಸುಹಾಸ್? ಅವಳ ಧ್ವನಿ ತೀವ್ರವಾಗಿ ನಡಕ್ತಾ ಇತ್ತು. ಅನ್ವಿತಾ ಬೇರೆ ಯಾರೂ ಅಲ್ಲ ಅಶ್ವಿನಿ, ಅವಳು ನಮ್ಮ ಸ್ವಂತ ಮಗಳು. 6 ವರ್ಷಗಳ ಹಿಂದೆ ಸತ್ತು ಹೋಯಿತು ಅಂತ ನಿನ್ನ ಬಳಿ ಸುಳ್ಳು ಹೇಳಿ ನಿನ್ನಿಂದ ಬೇರ್ಪಡಿಸಿದ ನಮ್ಮ 3ನೇ ಮಗು. ಸುಹಾಸ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ವು. ಹಾಗೆಯೇ ಆರವ್, ಆದಿತ್ಯ ಕೂಡ ಬೇರೆ ಯಾರೂ ಅಲ್ಲ, ನನ್ನದೇ ರಕ್ತದ ಮಕ್ಕಳು. ಅದು ನಿನಗೂ ಗೊತ್ತು. ಅಶ್ವಿನಿಗೆ ಕ್ಷಣಕಾಲ ಉಸಿರೇ ನಿಂತು ಹೋದಾಗಾಯಿತು. 6 ವರ್ಷಗಳಿಂದ ಅವಳ ಮನಸ್ಸಿನ ಯಾವುದೇ ಮೂಲೆಯಲ್ಲಿ ಅಡಗಿದ್ದಂತಹ ಒಂದು ತಾಯ್ತನದ ಅನಾಥ ನೋವು ಇದ್ದಕ್ಕಿದ್ದಂತೆ ಅನಿಯಂತ್ರಿತವಾಗಿ ಸ್ಫೋಟಿಸಿತು. ಅದು ಬಿರುಗಾಳಿಯಂತೆ ಹೊರಹೊಮ್ಮಿತು. ನನ್ನ ಮಗು ಹುಟ್ಟಿದ ತಕ್ಷಣ ಸತ್ತೋಯ್ತು ಅಂತ ಆಸ್ಪತ್ರೆಯಲ್ಲಿ ಅವ್ರು ನಂಗೆ ಸುಳ್ಳು ಹೇಳಿದ್ರು. ನನ್ನ ಕಂದ ಸತ್ತು ಹೋಯಿತು ಅಂತ ನನ್ನನ್ನು ನಂಬಿಸಿದ್ರು. ಅಶ್ವಿನಿ ತಡೆದುಕೊಳ್ಳಲಾಗದೆ ಗಟ್ಟಿಯಾಗಿ ಕಿರುಚುತ್ತಾ ಸುಹಾಸ್ನ ಎದೆಗೆ ಕೈಗಳಿಂದ ಒಡೆದು ಅತ್ಲು. ಅವಳ ದುರ್ಬಲವಾದ ದೇಹವು ತೀವ್ರವಾಗಿ ನಡುಗ್ತಿತ್ತು. ಆ ದ್ರೋಹವನ್ನು ಯಾರು ಮಾಡಿದ್ದು? ನನ್ನ ಗರ್ಭದಲ್ಲಿ ಜನಿಸಿದ ಮಗುವನ್ನು ನನ್ನಿಂದ ಕಸಿದುಕೊಳ್ಳಲು ಯಾರಿಗೆ ಇಷ್ಟೊಂದು ಧೈರ್ಯ ಬಂತು? ನಾನು ಅವರಿಗೆ ಏನು ಮೋಸ ಮಾಡಿದ್ದೆ? ಸುಹಾಸ್ ಅಶ್ವಿನಿಯನ್ನು ತನ್ನ ಬಲವಾದ ತೋಳುಗಳಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಇದು ಕಾವ್ಯ ಮತ್ತು ನನ್ನ ತಾಯಿ ಗಾಯತ್ರಿ ಸೇರಿ ಮಾಡಿದಂತಹ ಮಹಾಪಿತೂರಿ. ಅವರು ನಿನ್ನನ್ನು ನನ್ನ ಜೀವನದಿಂದ ಶಾಶ್ವತವಾಗಿ ದೂರ ತಳ್ಳಲು ಅಂತಹ ನೀಚ ದ್ರೋಹ ಮಾಡಿದ್ದಾರೆ. ನಾನು ಅವರನ್ನು ಸುಮ್ಮನೆ ಬಿಡೋದೇ ಇಲ್ಲ. ಅಶ್ವಿನಿಯ ಕಣ್ಣುಗಳು ಕೋಪ ಮತ್ತು ಕ್ರೋಧದಿಂದ ಕೆಂಪಗಾಗಿ ಹೋಗಿದ್ವು. ಅವರು ನನ್ನ ಪುಟ್ಟ ಮಗುವಿನ ಧ್ವನಿಯನ್ನೇ ಕಸಿದುಕೊಂಡ್ಬಿಟ್ರು. ಅವಳನ್ನು ಮಾತು ಬರದವಳಾಗಿ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅವಳು ಮಾನಸಿಕವಾಗಿ ನೊಂದುಕೊಳ್ಳುವಂತೆ ಮಾಡಿದ್ದಾರೆ. ಆ ರಾಕ್ಷಸಿಗರಿಗೆ ನಾನು ಎಂದಿಗೂ ಕೂಡ ಕ್ಷಮೆಯನ್ನು ನೀಡೋದೇ ಇಲ್ಲ. ಅವರಿಗೆ ತಕ್ಕ ಶಿಕ್ಷೆಯನ್ನು ಖಂಡಿತ ನೀಡ್ತೇನೆ ಅಂತ ಹೇಳಿ ಉಗ್ರವಾಗಿ ಕಿರುಚಿದ್ದು ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.